ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಥಿಯರಮ್ಸ್ಗಳನ್ನು ಡಿಸ್ಕಸ್ ಮಾಡಿದ್ರಿ. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ಮಧ್ಯೆ ಇರುವಂಥ ಆಕೃತಿ ಮತ್ತು ವಿಸ್ತೀರ್ಣಗಳ ಬಗ್ಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ತಿಳಿದುಕೊಂಡಿದ್ರಿ. ಇವಾಗ ಮುಂದುವರೆದು ಅದಕ್ಕೆ ಸಂಬಂಧಿಸಿದ ಹಾಗೆ ಎಕ್ಸಸೈಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹಿಂದಿನ ಒಂದು ವಿಡಿಯೋನ ನೋಡಿಬಿಟ್ಟು ಅದರ ಬಗ್ಗೆ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಂತರ ಈ ಒಂದು ಎಕ್ಸಸೈಸನ್ನು ಸಾಲ್ವ್ ಮಾಡಲಿಕ್ಕೆ ನೀವು ಬರಬೇಕಾಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಎಕ್ಸಸೈಸ್ 9.1 ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಈ ಕೆಳಗಿನ ಚಿತ್ರಗಳಲ್ಲಿ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳು ಯಾವುವು? ಅಂತಹ ಸಂದರ್ಭದಲ್ಲಿ ಸಾಮಾನ್ಯ ಪಾದ ಮತ್ತು ಎರಡು ಸಮಾಂತರ ರೇಖೆಗಳನ್ನು ಸರಳ ರೇಖೆಗಳನ್ನು ಹೆಸರಿಸಿ ಎನ್ನುವಂಥದ್ದಿದೆ. ಟೋಟಲಾಗಿ 6 ಆಕೃತಿಗಳಿದ್ದಾವೆ. ಇಲ್ಲಿ 6 ಚಿತ್ರಗಳಿದ್ದಾವೆ. ಈ ಒಂದು ಚಿತ್ರದಲ್ಲಿ ಒಂದೇ ಪಾದ ಮತ್ತು ಒಂದು ಜೊತೆ ಸಮಾನಾಂತರ ರೇಖೆಗಳ ನಡುವೆ ಬರುವಂಥ ಆಕೃತಿಗಳನ್ನು ಗುರುತಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಒಂದೊಂದಾಗಿ ಆಕೃತಿಗಳನ್ನು ಚಿತ್ರಗಳನ್ನು ನೋಡ್ತಾ ನಾವು ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಓಕೆ, ಈ ಒಂದು ಮೊದಲನೇ ಒಂದು ಪ್ರಶ್ನೆಯಲ್ಲಿ ಮೊದಲನೇ ಚಿತ್ರ ಈ ರೀತಿಯಾಗಿದೆ. ABCD ಅನ್ನುವಂಥದ್ದು ಒಂದು ತ್ರಾಪಿಜ್ಯ ಇದೆ. ಈ ಒಂದು ತ್ರಾಪಿಜ್ಯದಲ್ಲಿ ತ್ರಿಭುಜ PDC ಅನ್ನುವಂಥದ್ದು ಒಂದು ತ್ರಿಭುಜ ಇದೆ. ಈ ಎರಡು ಆಕೃತಿಗಳಿಗೆ ಸಂಬಂಧಿಸಿದಾಗೆ ಒಂದು ತ್ರಾಪಿಜ್ಯ ಮತ್ತು ಒಂದು ತ್ರಿಭುಜ ಇದೆ. ಎರಡೂ ಆಕೃತಿಗಳಿಗೆ ಸಾಮಾನ್ಯ ಪಾದ DC ಹೊಂದಿದೆ. ಆದ್ದರಿಂದ DCಗೆ AB ಅನ್ನುವಂಥದ್ದು ಸಮಾನಾಂತರದಲ್ಲಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಎರಡನೇ ಚಿತ್ರ ಈ ರೀತಿಯಾಗಿದೆ. PQRS ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ ಮತ್ತು SMNR ಎನ್ನುವಂಥದ್ದು ಒಂದು ತ್ರಾಪಿಜ್ಯ ಇದೆ. ಈ ಎರಡು ಆಕೃತಿಗಳಿಗೆ ಸಂಬಂಧಿಸಿದಾಗೆ ಸಾಮಾನ್ಯ ಪಾದ SR ಇದೆ. ಅಂದರೆ PQRS ಅನ್ನುವಂಥದ್ದು ಸಮಾಂತರ ಚತುರ್ಭುಜ ಮತ್ತು SMNR ಅನ್ನುವಂಥದ್ದು ಒಂದು ತ್ರಾಪಿಜ್ಯ ಇದೆ. ಎರಡು ಆಕೃತಿಗಳಿಗೆ ಸಾಮಾನ್ಯ ಪಾದ SR ಇದೆ. ಆದರೆ SRಗೆ ಸಮಾನಾಂತರವಾಗಿರುವಂಥ ರೇಖೆಗಳು ಇಲ್ಲ. ಇಲ್ಲಿ ಒಂದೇ ಜೊತೆ ಮಾತ್ರ ಇದೆ. ಅಂದರೆ ಈ ಒಂದು ಸಾಮಾನ್ಯ ಪಾದವನ್ನು ಕೂಡ ಹೊಂದಿರಬೇಕು. ಈ ಎರಡು ಆಕೃತಿಗಳಿಗೆ ಒಂದು ಸಮಾಂತರ ರೇಖೆ ಕೂಡ ಇರಬೇಕು. ಅಂಥ ಆಕೃತಿಗಳನ್ನು ಮಾತ್ರ ಗುರುತಿಸಿ ಅಂತ ಅಂದಿದ್ದಾರೆ. ಈ ಸಾಮಾನ್ಯ ಪಾದ SR ಇದೆ, ಇದಕ್ಕೆ ಸಮಾನಾಂತರದ ರೇಖೆ ಇದೆ. ಬಟ್ PQRS ಅನ್ನುವಂಥ ಸಮಾನಾಂತರ ಚತುರ್ಭುಜ ಇದೆ. ಓಕೆ, PQRS ಅನ್ನುವಂಥ ಸಮಾಂತರ ಚತುರ್ಭುಜದಲ್ಲಿ ಎರಡು ಅಭಿಮುಖ ಬಾಹುಗಳು ಸಮಾನಾಂತರ ಇದ್ದಾವೆ. ಬಟ್ ಈ MN ಅನ್ನುವಂಥದ್ದು SRಗೆ ಸಮಾನಾಂತರವಾಗಿರಬೇಕು ಅಂತ ಕಾನ್ಸೆಪ್ಟ್ ಇದೆ. ಆ ಒಂದು ಕಾನ್ಸೆಪ್ಟನ್ನು ಇದು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಅದಕ್ಕಾಗಿ ಇದು ಏನಿದೆ ಅಂದರೆ ಒಂದು ಸಾಮಾನ್ಯ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳನ್ನ ಹೊಂದಿರುವಂಥ ಆಕೃತಿ ಅಲ್ಲ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಮೂರನೇ ಚಿತ್ರವನ್ನು ಗಮನಿಸೋಣ. PQRS ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಈ ಒಂದು ಸಮಾಂತರ ಚತುರ್ಭುಜದಲ್ಲಿ RTQ ಎನ್ನುವಂಥದ್ದು ಒಂದು ತ್ರಿಭುಜವಾಗಿದೆ. ಈ ಎರಡು ಆಕೃತಿಗಳನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿ RQ ಎನ್ನುವಂಥದ್ದು ಸಾಮಾನ್ಯ ಪಾದ ಹೊಂದಿದೆ ಮತ್ತು RQಗೆ SP ಎನ್ನುವಂಥದ್ದು ಏನಿದೆ ಸಮಾನಾಂತರವಾಗಿದೆ. ಈ ಒಂದು ತ್ರಿಭುಜವು ಕೂಡ ಈ ಒಂದು ಸಮಾಂತರ ರೇಖೆಯ ಒಂದು ಬಿಂದು ಆಗಿರುತ್ತದೆ. ಆದ್ದರಿಂದ RQಗೆ ಸಮಾನಾಂತರವಾಗಿ SP ಇದೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ನೆಕ್ಸ್ಟ್ ನಾಲ್ಕನೇ ಚಿತ್ರ ಈ ರೀತಿಯಾಗಿದೆ. ABCD ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಅದೇ ರೀತಿಯಾಗಿ PQR ಒಂದು ತ್ರಿಭುಜವಾಗಿದೆ. ಈ ಎರಡು ಆಕೃತಿಗಳಿಗೆ ಒಂದೇ ಪಾದ ಇಲ್ಲ. ನೋಡಿ, ಇವಾಗ ಈ ಒಂದು ಸಮಾಂತರ ಚತುರ್ಭುಜಕ್ಕೆ ಪಾದ ಏನಿದೆ BC ಇದೆ. ಈ ತ್ರಿಭುಜಕ್ಕೆ ಏನಿದೆಪ್ಪ ಅಂದರೆ RQ ಎನ್ನುವಂಥದ್ದು, ತ್ರಿಭುಜಕ್ಕೆ PQ ಅನ್ನುವಂಥದ್ದು ಏನಿದೆ ಅಂದರೆ ಪಾದ ಇದೆ. ಅದಕ್ಕಾಗಿ ಈ ಎರಡು ಆಕೃತಿಗಳಿಗೆ ಸಾಮಾನ್ಯವಾದ ಪಾದ ಇಲ್ಲ. ಆದರೆ BCಗೆ ಸಮಾನಾಂತರವಾಗಿ AD ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಆದ್ದರಿಂದ ಈ ಒಂದು ಆಕೃತಿಯು ಕೂಡ ಏನಾಗಿಲ್ಲ, ಒಂದೇ ಪಾದ ಮತ್ತು ಒಂದೇ ಸಮಾನಾಂತರ ರೇಖೆಗಳ ಮಧ್ಯೆ ಇಲ್ಲ ಅಂತ ನಾವಿಲ್ಲಿ ಹೇಳಬೇಕು. ನೆಕ್ಸ್ಟ್ ಪ್ರಶ್ನೆ, ABQD ಒಂದು ಚತುರ್ಭುಜವಾಗಿದೆ.
ಅದೇ ರೀತಿಯಾಗಿ ತ್ರಿಭುಜ ಪಿ ಸಿ ಡಿ, ಅದೇ ರೀತಿಯಾಗಿ ಎ ಪಿ ಸಿ ಡಿ ಅನ್ನುವಂಥದ್ದು ಒಂದು ತ್ರಾಪಿಜ್ಯ ಇದೆ. ಓಕೆ, ಎ ಬಿ ಕ್ಯೂ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾಗಿದೆ. ಎ ಪಿ ಸಿ ಡಿ ಅನ್ನುವಂಥದ್ದು ಒಂದು ತ್ರಾಪಿಜ್ಯವಾಗಿದೆ. ಈ ಎರಡು ಆಕೃತಿಗಳಿಗೆ ಸಂಬಂಧಿಸಿದ ಹಾಗೆ ಇಲ್ಲಿ ಎ ಡಿಯು ಎರಡು ಆಕೃತಿಗಳಿಗೆ ಸಾಮಾನ್ಯ ಪಾದ ಎ ಡಿ ಇದೆ. ಇದಕ್ಕೆ ಸಮಾನಾಂತರ ರೇಖೆ ಯಾವುದಿದೆ? ಬಿ ಕ್ಯೂ ಇದೆ. ಓಕೆ, ಇದು ಈ ಎರಡು ಆಕೃತಿಗಳಿಗೆ ಸಾಮಾನ್ಯವಾಗಿರುವಂತಹ ಪಾದ ಎ ಡಿ ಇದೆ. ಇವುಗಳಿಗೆ ಸಮಾನಾಂತರವಾಗಿರುವಂಥ ಸಮಾಂತರ ರೇಖೆ ಯಾವುದಿದೆ? ಬಿ ಕ್ಯೂ ಇದೆ. ಅದಕ್ಕಾಗಿ ಈ ಎರಡು ಆಕೃತಿಗಳು ಏನಿದಾವಪ್ಪ ಅಂದರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾನಾಂತರ ರೇಖೆಗಳ ಮಧ್ಯೆ ಈ ಎರಡು ಆಕೃತಿಗಳು ಹೊಂದಿದ್ದಾವೆ ಅಂತ ನಾವಿಲ್ಲಿ ಆನ್ಸರನ್ನು ಮಾಡಬೇಕಾಗುತ್ತೆ. ಈ ರೀತಿಯಾದ ಆಕೃತಿಗಳಿಗೆ ಸಂಬಂಧಿಸಿದ ಹಾಗೆ ಮುಂದಿನ ಒಂದು ಎಕ್ಸಸೈಸಲ್ಲಿ ಪ್ರಾಬ್ಲಮ್ಸ್ಗಳು ಬರ್ತವೆ. ಅದಕ್ಕಾಗಿ ಈ ಒಂದು ಕಾನ್ಸೆಪ್ಟನ್ನು ನೀವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಎರಡು ಆಕೃತಿಗಳಿದ್ದಾವೆ. ಎರಡೂ ಆಕೃತಿಗಳಿಗೂ ಕೂಡ ಸಾಮಾನ್ಯ ಬಾಹು ಒಂದಿದೆ, ಹೌದಲ್ವಾ? ಅದು ಪಾದ ಅಂತ ಕನ್ಸಿಡರ್ ಮಾಡೋಣ. ಈ ಎರಡೂ ಆಕೃತಿಗಳಿಗೆ ಸಾಮಾನ್ಯವಾಗಿರುವಂಥ ಇನ್ನೊಂದು ಬಾಹು ಅದು ಸಮಾನಾಂತರವಾಗಿರುವಂಥ ಬಾಹುವಾಗಿರುತ್ತೆ. ಓಕೆ, ಆದ್ದರಿಂದ ಎ ಡಿಗೆ ಸಮಾನಾಂತರವಾಗಿ ಬಿ ಕ್ಯೂ ಇದೆ ಅಂತ ನಾವಿಲ್ಲಿ ಹೇಳಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ, ಚಿತ್ರ ಈ ರೀತಿಯಾಗಿದೆ. ಪಿ ಕ್ಯೂ ಆರ್ ಎಸ್ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾಗಿದೆ. ಎ ಬಿ ಸಿ ಡಿ ಅನ್ನುವಂಥದ್ದು ಇನ್ನೊಂದು ಸಮಾಂತರ ಚತುರ್ಭುಜ ಇದೆ. ಈ ಎರಡು ಆಕೃತಿಗಳಿಗೆ ಯಾವುದೇ ಸಾಮಾನ್ಯ ಪಾದ ಕೂಡ ಇಲ್ಲ, ಸಮಾನಾಂತರ ರೇಖೆಯನ್ನು ಕೂಡ ಹೊಂದಿಲ್ಲ. ಓಕೆ, ಎರಡು ಪಿ ಕ್ಯೂ ಆರ್ ಎಸ್ ಅನ್ನುವಂಥದ್ದು ಈ ಒಂದು ನೋಡಿ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಪಿ ಕ್ಯೂ ಆರ್ ಎಸ್ ಅನ್ನುವಂಥದ್ದು ದೊಡ್ಡದಾದ ಒಂದು ಸಮಾಂತರ ಚತುರ್ಭುಜ ಇದೆ. ಈ ಸಮಾಂತರ ಚತುರ್ಭುಜದಲ್ಲಿ ಇನ್ನೊಂದು ಸಣ್ಣ ಸಮಾಂತರ ಚತುರ್ಭುಜ ಇದೆ. ಆದ್ದರಿಂದ ಈ ಎರಡೂ ಆಕೃತಿಗಳಿಗೆ ಯಾವುದೇ ರೀತಿಯಾದ ಸಾಮಾನ್ಯ ಪಾದ ಮತ್ತು ಸಮಾಂತರ ರೇಖೆ ಹೊಂದಿಲ್ಲ ಅಂತ ಹೇಳ್ಬೋದು. ಓಕೆ, ಇವಾಗ ಮುಂದುವರೆದು ಎಕ್ಸಸೈಸ್ 9.2 ಡಿಸ್ಕಸ್ ಮಾಡೋಣ. ಅದರಲ್ಲಿ ಬರುವಂಥ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಚಿತ್ರ 9.15ರಲ್ಲಿ ಈ ಒಂದು ಚಿತ್ರವನ್ನು ಗಮನಿಸಿದಾಗ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಇದೆ. ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಎ ಯು ಡಿ ಸಿಗೆ ಲಂಬವಾಗಿದೆ. ಅದೇ ರೀತಿಯಾಗಿ ಸಿ ಎಫ್ ಎ ಡಿಗೆ ಲಂಬವಾಗಿದೆ. ಆವಾಗ ಎ ಬಿ ಅನ್ನುವಂಥದ್ದು 16 ಸೆಂಟಿಮೀಟರ್ ಇದೆ, ಎ ಇ ಅನ್ನುವಂಥದ್ದು 8 ಸೆಂಟಿಮೀಟರ್ ಇದೆ, ಸಿ ಎಫ್ ಎನ್ನುವಂಥದ್ದು 10 ಸೆಂಟಿಮೀಟರ್. ಆದರೆ ಎ ಡಿಯ ಉದ್ದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಚಿತ್ರಗಳನ್ನು ನಾವು ಗಮನಿಸ್ತಾ ಹಿಂದಿನ ಒಂದು ಕಾನ್ಸೆಪ್ಟು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದರೆ ಮಾತ್ರ ಇದನ್ನು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಸೊ ಆ ಒಂದು ವಿಡಿಯೋಗಳನ್ನು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಓಕೆ, ಇವಾಗ ಪರಿಹಾರವನ್ನು ನೋಡ್ತಾ ಹೋಗೋಣ. ಓಕೆ, ಎಕ್ಸಸೈಸ್ 9.1ರಲ್ಲಿ ಮೊದಲೇ ಪ್ರಶ್ನೆಯ ಪರಿಹಾರವನ್ನು ನೋಡ್ತಾ ಹೋಗೋಣ. ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಇಲ್ಲಿ ಎ ಬಿಯ ಉದ್ದವನ್ನು ಕೊಟ್ಟಿದ್ದಾರೆ 16 ಸೆಂಟಿಮೀಟರ್ ಅಂತ, ಸಿ ಎಫ್ನ ಉದ್ದವನ್ನು ಕೊಟ್ಟಿದ್ದಾರೆ 10 ಸೆಂಟಿಮೀಟರ್ ಅಂತ, ಎ ಇಯ ಉದ್ದವನ್ನು ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಅಂತ. ಈ ರೀತಿಯಾಗಿ ದತ್ತಾಂಶಗಳನ್ನು ನಾವು ಮೊದಲೇದಾಗಿ ಬರೆದುಕೋಬೇಕು. ನಂತರ ಏನನ್ನು ಕಂಡುಹಿಡಿಯಿ ಎಂದಿದ್ದಾರೆ? ಎ ಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. ಓಕೆ, ಎ ಡಿ ಇಸ್ ಈಕ್ವಲ್ ಟು ಹೌ ಮಚ್? ಎ ಡಿಯ ಉದ್ದವನ್ನು ಕಂಡುಹಿಡಿ ಎಂದಿದ್ದಾರೆ. ಓಕೆ, ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ ಏನಿದೆ? ಪಾದ ಗುಂಡ್ಲೆ ಎತ್ತರ. ಓಕೆ, ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಗುಂಡ್ಲೆ ಎತ್ತರ. ಇದರ ಒಂದು ಸಮಾಂತರ ಚತುರ್ಭುಜದ ಪಾದ ಏನಿದೆ? ಸಮಾಂತರ ಚತುರ್ಭುಜದ ಪಾದ ಎ ಡಿ ಆಗಿದೆ. ಇವಾಗ ಎ ಡಿಗೆ ಲಂಬವಾಗಿ ಸಿ ಎಫ್ ಇದೆ, ಅದೇ ರೀತಿಯಾಗಿ ಡಿ ಸಿಗೆ ಲಂಬವಾಗಿ ಎ ಅಂತ ಇದೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಗುಂಡ್ಲೆ ಎತ್ತರ ಸಿ ಡಿ ಎ ಇ, ಪಾದ ಇಂಟು ಎತ್ತರ. ಅದೇ ರೀತಿಯಾಗಿ ಈಗ ಸಮಾಂತರ ಚತುರ್ಭುಜ ವಿಸ್ತೀರ್ಣವನ್ನು ತೆಗೆದುಕೊಂಡಿವಿ. ಇಲ್ಲಿ ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಎ ಬಿ ಸಿ ಡಿ ಅಂತ ಇಲ್ಲಿ ಎರಡು ಎತ್ತರಗಳನ್ನು ಕೊಟ್ಟಿದ್ದಾರೆ. ಓಕೆ, ಈಗ ಎ ಡಿಗೆ ಸಿ ಡಿ ಏನಿದೆ? ಸಮಾನಾಂತರವಾಗಿದೆ. ಎ ಬಿಗೆ ಡಿ ಸಿ ಸಮನಾಗಿದೆ. ಓಕೆ, ಎರಡೂ ಕೂಡ 16 ಸೆಂಟಿಮೀಟರ್ ಅಂತ ಆಯಿತು. ಓಕೆ, ಸಿ ಡಿ ಇಂಟು ಎ ಇ, ಅದೇ ರೀತಿಯಾಗಿ ಎ ಡಿ ಇಂಟು ಸಿ ಎಫ್ ಅಂದರೆ ಇಲ್ಲಿ
ಎರಡು ರೀತಿಯಾಗಿ ನಾವು ಸಮಾಂತರ ಚತುರ್ಭುಜವನ್ನು ನೋಡ್ಬೋದು. ಈ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏನಾಗಿರುತ್ತಪ್ಪ ಅಂದರೆ ಒಂದೇ ಆಗಿರುತ್ತೆ. ಆದ್ದರಿಂದ ಇಲ್ಲಿ ಎರಡು ಎತ್ತರಗಳನ್ನು ಕೊಟ್ಟಿದ್ದಾರೆ. ಸಿ ಡಿ ಇಂಟು ಎ ಇ ಆದರೆ ಎ ಡಿ ಇಂಟು ಸಿ ಎಫ್ ಆಗಿರುತ್ತೆ. ಇದನ್ನು ಸಮಾನವಾಗಿ ಬರೆದುಕೊಂಡಾಗ ಇಲ್ಲಿ ಸಿ ಡಿ ಇಂಟು ಎ ಇ ಸಿ ಡಿ ಇಂಟು ಎ ಇ ಅಂದಾಗ ಇದು ಎ ಡಿಗೆ ಸಮನಾಗಿರ್ತದೆ. ಓಕೆ, ಇದನ್ನು ರಿಅರೇಂಜ್ ಮಾಡಿದಾಗ, ಈ ಒಂದು ಟರ್ಮನ್ನು ರಿಅರೇಂಜ್ ಮಾಡಿದಾಗ ಇವಾಗ ಎ ಬಿಗೆ ಸಿ ಡಿ ಅನ್ನುವಂಥದ್ದು ಸಮನಾದರೆ ಇದು 16 ಸೆಂಟಿಮೀಟರ್ ಆಗುತ್ತೆ. ಎ ಇ ಅಂದರೆ 8 ಆಗುತ್ತೆ. 16 ಎಂಟ್ಲಿ 128. ಓಕೆ, ಎ ಡಿ ಈ ಕಡೆ ಬರುತ್ತೆ. 128 ಡಿವೈಡ್ಸ್ 10 ಮಾಡಬೇಕು. ಆವಾಗ ಇ ಡಿ = 12.8 ಸೆಂಟಿಮೀಟರ್ ಅನ್ನುವಂಥದ್ದು ನಮಗೆ ಎ ಡಿಯ ಉದ್ದ ಎನ್ನುವಂಥದ್ದು ಸಿಗುತ್ತೆ. ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಎ ಇ ಎಫ್ ಜಿ ಹೆಚ್ಗಳು ಕ್ರಮವಾಗಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯ ಬಿಂದುಗಳಾದರೆ ವಿಸ್ತೀರ್ಣ ಇ ಎಫ್ ಸಿ ಹೆಚ್ = 1/2 ವಿಸ್ತೀರ್ಣ ಎ ಬಿ ಸಿ ಡಿ ಎಂದು ಸಾಧಿಸಿ. ಇಲ್ಲಿ ಯಾವುದೇ ರೀತಿಯಾದ ಚಿತ್ರವನ್ನು ನಮಗೆ ಕೊಟ್ಟಿಲ್ಲ. ಈ ಒಂದು ಪ್ರಶ್ನೆಗೆ ಅನುಗುಣವಾಗಿ ನಾವು ಚಿತ್ರವನ್ನು ಹಾಕಿಕೊಂಡು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡ್ಕೋಬೇಕಾಗಿದೆ. ಓಕೆ, ಯಾವ ರೀತಿಯಾಗಿ ನಾವು ಚಿತ್ರವನ್ನು ಹಾಕಿಕೊಂಡು ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆ, ಇವಾಗ ಪರಿಹಾರವನ್ನು ನೋಡ್ತಾ ಹೋಗೋಣ. ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಆ ಒಂದು ಸಮಾಂತರ ಚತುರ್ಭುಜಗಳ ಮಧ್ಯ ಬಿಂದುಗಳು ಕ್ರಮವಾಗಿ ಇ ಎಫ್ ಜಿ ಹೆಚ್ ಅಂತ ಇದ್ದಾವೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ. ನಾವು ಸಾಧನೆಯನ್ನು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಇ ಎಫ್ ಜಿ ಹೆಚ್ನ ವಿಸ್ತೀರ್ಣ, ಈ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎ ಬಿ ಸಿ ಡಿ ಅನ್ನುವಂಥ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏನಾಗಿರುತ್ತೆ, ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏನಾಗಿರುತ್ತೆ ಅಂದರೆ ಈ ಒಂದು ವಿಸ್ತೀರ್ಣದ ಅರ್ಧದಷ್ಟು ಇರುತ್ತೆ ಅಂತ ನಾವು ಸಾಲ್ವ್ ಮಾಡಬೇಕಾಗಿದೆ. ಇವಾಗ ರಚನೆಯನ್ನು ಮಾಡ್ಕೊಳ್ಳೋಣ. ಇ ಮತ್ತು ಎಫ್ಗಳ ಜೋಡಣೆಯನ್ನು ಮಾಡ್ತಾ ಹೋಗೋಣ. ಇ ಮತ್ತು ಹೆಚ್ಗಳ ಜೋಡಣೆಯನ್ನು ಮಾಡೋಣ. ಆವಾಗ ಏನಾಗತ್ತೆಪ್ಪ ಅಂದರೆ ಇ ಎಫ್ ಜಿ ಹೆಚ್ಗೆ ಒಂದು ಕರ್ಣವನ್ನು ನಾವು ರಚನೆ ಮಾಡ್ಕೊಂಡ್ವಿ. ಇವಾಗ ಸಾಧನೆಯನ್ನು ನೋಡ್ತಾ ಹೋಗೋಣ. ಎ ಡಿಗೆ ಸಮಾನಾಂತರವಾಗಿ ಬಿ ಸಿ ಇದೆ. ಅದೇ ರೀತಿಯಾಗಿ ಎ ಡಿ = ಬಿ ಸಿ ಇರ್ತದೆ. ಏನಂತ ಹೇಳುತ್ತೆ, ಸಮಾಂತರ ಚತುರ್ಭುಜದ ಗುಣಲಕ್ಷಣವನ್ನು ನೋಡಿದಾಗ ಒಂದು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹು ಸಮ ಮತ್ತು ಸಮಾನಾಂತರವಾಗಿರುತ್ತದೆ ಎನ್ನುವಂಥದ್ದು ಗುಣಲಕ್ಷಣ ನಮಗೆ ಗೊತ್ತಿರಬೇಕು. ಆದ್ದರಿಂದ ಎ ಡಿ ಸಮಾನಾಂತರ ಬಿ ಸಿ ಇದೆ. ಎ ಡಿ = ಬಿ ಸಿ ಆಗಿರುತ್ತೆ. ಓಕೆ, ಇವಾಗ ಎ ಡಿ ಅನ್ನುವಂಥದ್ದು ಎ ಡಿ 1/2 ಎ ಡಿ. ಅದೇ ರೀತಿಯಾಗಿ 1/2 ಬಿ ಸಿ ಅಂದರೆ ಇವಾಗ ಎ ಡಿಗೆ 1/2 ಅಂತಂದಾಗ ಅದು ಎ ಎಚ್ ಅಥವಾ ಡಿ ಎಚ್ಗೆ ಸಮನಾಗಿರ್ತದೆ. ಬಿ ಸಿ ಅರ್ಧದಷ್ಟು ಅಂದಾಗ ಬಿ ಎಫ್ ಮತ್ತು ಸಿ ಎಫ್ಗೆ ಸಮನಾಗಿರ್ತದೆ. ಆದ್ದರಿಂದ ಎ ಎಚ್ ಏನಾಗಿರುತ್ತೆ, ಬಿ ಎಫ್ಗೆ ಸಮಾನಾಂತರದಲ್ಲಿದೆ. ಅದೇ ರೀತಿಯಾಗಿ ಡಿ ಎಚ್ ಸಿ ಎಫ್ಗೆ ಸಮಾನಾಂತರದಲ್ಲಿದೆ. ಯಾಕಂದರೆ ಎ ಡಿಯ ಮಧ್ಯಬಿಂದು ಹೆಚ್ಚಾಗಿದೆ, ಬಿ ಸಿಯ ಮಧ್ಯಬಿಂದು ಎಫ್ ಆಗಿದೆ. ಆದ್ದರಿಂದ ಎ ಎಚ್ = ಬಿ ಎಫ್ ಮತ್ತು ಡಿ ಎಚ್ = ಸಿ ಎಫ್ ಆಗಿದೆ. ಇದನ್ನು ಬರ್ಕೊಂಡಿದ್ದೀವಿ. ಇದೇ ರೀತಿಯಾಗಿ ಮಧ್ಯಬಿಂದು ಅಥವಾ ಸಮಾಂತರ ಚತುರ್ಭುಜದ ಒಂದು ಗುಣಲಕ್ಷಣವನ್ನು ನೋಡಿದಾಗ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹು ಮತ್ತು ಸಮಾಂತರವಾಗಿರ್ತವೆ. ಅದೇ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಎ ಎಚ್ಗೆ ಬಿ ಎಫ್ ಅನ್ನುವಂಥದ್ದು ಸಮವಾಗಿದೆ. ಅದೇ ರೀತಿಯಾಗಿ ಡಿ ಎಚ್ಗೆ ಸಿ ಎಫ್ ಕೂಡ ಸಮವಾಗಿರ್ತದೆ. ಯಾಕಂದರೆ ಹೆಚ್ ಮತ್ತು ಎಫ್ಗಳು ಎ ಡಿ ಮತ್ತು ಬಿ ಸಿಗಳ ಮಧ್ಯಬಿಂದುಗಳಾಗಿವೆ. ಓಕೆ, ಇವಾಗ ಎ ಬಿ ಎಫ್ ಸಿ, ಎ ಬಿ ಎಫ್ ಹೆಚ್, ಅದೇ ರೀತಿಯಾಗಿ ಹೆಚ್ ಎಫ್ ಸಿ ಡಿ ಎನ್ನುವಂಥದ್ದು ಸಮಾಂತರ ಚತುರ್ಭುಜದ ಇದ್ದಾವೆ. ಇವುಗಳಿಗೆ ಹೆಚ್ ಎಫ್ ಎನ್ನುವಂಥದ್ದು ಸಾಮಾನ್ಯ ಪಾದ ಹೊಂದಿದೆ. ಆದ್ದರಿಂದ ಎ ಬಿಗೆ ಸಮಾನಾಂತರವಾಗಿ ಹೆಚ್ ಎಫ್ ಇದೆ. ಓಕೆ, ಇಲ್ಲಿ ನೋಡಿ ಎರಡು ಸಮಾಂತರ ಚತುರ್ಭುಜಗಳಿದ್ದಾವೆ, ಎ ಬಿ ಎಫ್ ಹೆಚ್, ಇನ್ನೊಂದು ಹೆಚ್ ಎಫ್ ಸಿ ಡಿ ಎನ್ನುವಂಥ ಎರಡು ಸಮಾಂತರ ಚತುರ್ಭುಜ ಇದೆ. ಇವುಗಳಿಗೆ ಸಾಮಾನ್ಯ ಪಾದ ಹೆಚ್ ಎಫ್ ಇದೆ. ಆದ್ದರಿಂದ ಎ ಬಿಗೆ ಸಮಾನಾಂತರವಾಗಿ
ಹೆಚ್ ಎಫ್ ಇರುತ್ತದೆ ಮತ್ತು ಸಮವಾಗಿರುತ್ತದೆ. ಎ ಬಿ ಇಸ್ ಈಕ್ವಲ್ ಟು ಹೆಚ್ ಎಫ್. ಸೊ ಅದೇ ಬಂದು ನಾವಿಲ್ಲಿ ಬರೆದುಕೊಂಡಿದ್ದೀವಿ. ಇವಾಗ ವಿಸ್ತೀರ್ಣ ಇ ಎಫ್ ಹೆಚ್, ವಿಸ್ತೀರ್ಣ ಇ ಎಫ್ ಹೆಚ್ ಇಸ್ ಈಕ್ವಲ್ಸ್ ಟು ಯಾವುದರ ಅರ್ಧದಷ್ಟು ಇರ್ತದೆ? ಎ ಬಿ ಎಫ್ ಹೆಚ್. ಓಕೆ, ಇ ಎಫ್ ಹೆಚ್ ಈ ಒಂದು ತ್ರಿಭುಜದ ವಿಸ್ತೀರ್ಣ ಎ ಬಿ ಎಫ್ ಹೆಚ್ನ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ. ಆದ್ದರಿಂದ ಅದನ್ನು ಸಮೀಕರಣ 1 ಅನ್ನಿರಿ. ನೆಕ್ಸ್ಟ್ ನೋಡಿ, ವಿಸ್ತೀರ್ಣ ಜಿ ಹೆಚ್ ಎಫ್ ಈ ಒಂದು ವಿಸ್ತೀರ್ಣ ಏನಾಗಿರುತ್ತೆ? ಹೆಚ್ ಎಫ್ ಸಿ ಡಿಯ ವಿಸ್ತೀರ್ಣದ ಅರ್ಧದಷ್ಟು ಇರ್ತದೆ. ಇದನ್ನು ಸಮೀಕರಣ 2 ಅನ್ನಿರಿ. ಇವಾಗ ಸಮೀಕರಣ 1 ಮತ್ತು 2 ಕೂಡಿಸಿ ವಿಸ್ತೀರ್ಣ ಇ ಎಫ್ ಹೆಚ್ ವಿಸ್ತೀರ್ಣ ಜಿ ಹೆಚ್ ಎಫ್ ಇಸ್ ಈಕ್ವಲ್ ಟು ವಿಸ್ತೀರ್ಣ ಈ ಒಂದು ಸಮೀಕರಣ, ಈ ಎರಡು ಸಮೀಕರಣವನ್ನು ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಆವಾಗ ಏನಾಗುತ್ತೆ? ವಿಸ್ತೀರ್ಣ ಇ ಎಫ್ ಜಿ ಹೆಚ್ಗೆ ಸಮನಾಗಿ ವಿಸ್ತೀರ್ಣ ಎ ಬಿ ಎಫ್ ಹೆಚ್, ವಿಸ್ತೀರ್ಣ ಇ ಎಫ್ ಜಿ ಹೆಚ್ಗೆ ಸಮನಾಗಿ ವಿಸ್ತೀರ್ಣ ಎ ಬಿ ಎಫ್ ಹೆಚ್ ಇರುತ್ತೆ. ಆದ್ದರಿಂದ ವಿಸ್ತೀರ್ಣ ಇ ಎಫ್ ಜಿ ಹೆಚ್ ಇಸ್ ಈಕ್ವಲ್ ಟು ಎ ಬಿ ಸಿ ಡಿಯ ಅರ್ಧದಷ್ಟಿದೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ. ಮೂರನೇ ಪ್ರಶ್ನೆ, ಪಿ ಮತ್ತು ಕ್ಯೂಗಳು ಕ್ರಮವಾಗಿ ಸಮಾಂತರ ಎ ಬಿ ಸಿ ಡಿ ಚತುರ್ಭುಜದ ಡಿ ಸಿ ಮತ್ತು ಇ ಡಿ ಬಾಹುಗಳ ಮೇಲಿನ ಯಾವುದಾದರೂ ಎರಡು ಬಿಂದುಗಳಾಗಿವೆ. ಆದ್ದರಿಂದ ವಿಸ್ತೀರ್ಣ ಎ ಪಿ ಬಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಕ್ಯೂ ಸಿ ಎಂದು ತೋರಿಸಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇದನ್ನು ಕೂಡ ನಾವು ಪ್ರಶ್ನೆಗೆ ಅನುಗುಣವಾಗಿ ಚಿತ್ರವನ್ನು ಹಾಕಿಕೊಂಡು ಸಾಲ್ವ್ ಮಾಡಬೇಕಾಗ್ತದೆ. ಸೊ ಪರಿಹಾರವನ್ನು ನೋಡ್ತಾ ಹೋಗೋಣ. ಓಕೆ, ಪರಿಹಾರವನ್ನು ನೋಡ್ತಾ ಹೋಗೋಣ. ದತ್ತದಲ್ಲಿ ಕೊಟ್ಟಿದ್ದಾರೆ ದತ್ತದಲ್ಲಿ ಕೊಟ್ಟಿದ್ದಾರೆ ಪಿ ಆ್ಯಂಡ್ ಕ್ಯೂಗಳು ಕ್ರಮವಾಗಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಡಿ ಸಿ ಮತ್ತು ಇ ಡಿ ಬಾಹುಗಳ ಮೇಲಿನ ಯಾವುದಾದರೂ ಎರಡು ಬಿಂದುಗಳಾಗಿರ್ತವೆ. ಇವಾಗ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಚತುರ್ಭುಜ ಇದೆ, ಸಮಾಂತರ ಚತುರ್ಭುಜ. ಇದರ ಮೇಲೆ ಪಿ ಮತ್ತು ಕ್ಯೂಗಳು ಕ್ರಮವಾಗಿ ಡಿ ಸಿಯ ಮೇಲೆ ಪಿ ಇದೆ, ಎ ಡಿಯ ಮೇಲೆ ಕ್ಯೂ ಇದೆ. ಯಾವುದಾದ್ರೂ ಬಿಂದು ಅಂತ ಅಂದಿದ್ದಾರೆ, ಮಧ್ಯ ಬಿಂದುಗಳು ಅಂತ ಹೇಳಿಕೊಟ್ಟಿಲ್ಲ. ಬಿ ಸಿ ಈ ಎರಡು ಬಾಹುಗಳ ಮೇಲಿನ ಯಾವುದಾದ್ರೂ ಬಿಂದುಗಳಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಸಾಧನೆ ಮಾಡಬೇಕಾಗಿದೆ. ಏನಂತ? ವಿಸ್ತೀರ್ಣ ಎ ಪಿ ಬಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಕ್ಯೂ ಸಿ. ಎ ಪಿ ಬಿ ಬಿ ಕ್ಯೂ ಸಿ ಎರಡು ವಿಸ್ತೀರ್ಣಗಳು ಸಮನಾಗಿದ್ದಾವೆ ಅಂತ ನಾವು ಇಲ್ಲಿ ಸಾಧನೆಯನ್ನು ಮಾಡಬೇಕಾಗಿದೆ. ಇವಾಗ ಸಾಧನೆ ನೋಡೋಣ. ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜದಲ್ಲಿ ಎ ಪಿ ಬಿ ಅನ್ನುವಂಥದ್ದು ತ್ರಿಭುಜ ಹೊಂದಿದೆ. ಅದೇ ರೀತಿಯಾಗಿ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಎ ಪಿ ಬಿ ಮತ್ತು ಬಿ ಕ್ಯೂ ಸಿ ಈ ಎರಡು ತ್ರಿಭುಜಗಳಿಗೆ ಎ ಬಿ ಅನ್ನುವಂಥದ್ದು ಸಾಮಾನ್ಯ ಬಾಹು ಹೊಂದಿದೆ. ಇದು ಪಾದ ಆಗಿರುತ್ತೆ. ಆದ್ದರಿಂದ ಎ ಬಿಗೆ ಸಮಾನಾಂತರವಾಗಿ ಡಿ ಸಿ ಇದೆ. ಆದ್ದರಿಂದ ವಿಸ್ತೀರ್ಣ ಎ ಪಿ ಬಿ ಎನ್ನುವಂಥದ್ದು ವಿಸ್ತೀರ್ಣ ಎ ಬಿ ಸಿ ಡಿಯ ಅರ್ಧದಷ್ಟು ಇರ್ತದೆ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜದ ಅರ್ಧದಷ್ಟು ಎ ಪಿ ಬಿ ವಿಸ್ತೀರ್ಣ ಇರುತ್ತೆ. ಅದೇ ರೀತಿಯಾಗಿ ವಿಸ್ತೀರ್ಣ ಬಿ ಕ್ಯೂ ಸಿ ಎನ್ನುವಂಥದ್ದು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಅರ್ಧದಷ್ಟು ಇರುತ್ತದೆ. ಸಮೀಕರಣ 1 ಮತ್ತು 2 ಅಂತ ಕನ್ಸಿಡರ್ ಮಾಡೋಣ. ಇವಾಗ ಸಮೀಕರಣ 1 ಮತ್ತು 2 ಕನ್ಸಿಡರ್ ಮಾಡಿದಾಗ ಈ ಕಡೆ ಎಲ್ ಎಚ್ ಎಸ್ ಎಡಗಡೆ ಸೈಡ್ ಇರುವಂಥದ್ದು ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಅವಾಗ ಏನಾಗುತ್ತೆ? ವಿಸ್ತೀರ್ಣ ಎ ಪಿ ಬಿಗೆ ಸಮಾನಾಂತರವಾಗಿ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಬಿ ಕ್ಯೂ ಸಿ ಸಮನಾಗಿ ಇರ್ತದೆ. ಓಕೆ, ಇವಾಗ ಸಮಾಂತರ ಚತುರ್ಭುಜದಲ್ಲಿ ಎರಡು ತ್ರಿಭುಜಗಳಿದ್ದಾವೆ. ಈ ಎರಡು ತ್ರಿಭುಜಗಳು ಈ ಒಂದು ಸಮಾಂತರ ಚತುರ್ಭುಜದ ಅರ್ಧದಷ್ಟಿರ್ತವೆ. ಆದ್ದರಿಂದ ಈ ಎರಡೂ ತ್ರಿಭುಜಗಳು ಕೂಡ ಒಂದೇ ಸಮಾಂತರ ಚತುರ್ಭುಜದಲ್ಲಿ ಇರೋದ್ರಿಂದ ಎರಡೂ ತ್ರಿಭುಜಗಳು ಕೂಡ ಏನಾಗಿರ್ತವೆ? ಸಮನಾಗಿರ್ತವೆ. ನಾಲ್ಕನೇ ಪ್ರಶ್ನೆ, ಚಿತ್ರ 9.16. ಇವಾಗ ಚಿತ್ರ 9.16ರಲ್ಲಿ ಪಿ ಯು ಸಮಾಂತರ ಚತುರ್ಭುಜದ ಒಳಗಿನ ಯಾವುದಾದರೂ ಬಿಂದು ಆದರೆ, ಇವಾಗ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ.
ಪಿ ಎನ್ನುವಂಥದ್ದು ಸಮಾಂತರ ಚತುರ್ಭುಜದ ಒಳಗಡೆ ಯಾವುದಾದ್ರೂ ಒಂದು ಬಿಂದು ಆದರೆ ವಿಸ್ತೀರ್ಣ ಎ ಬಿ ಪಿ ಸಮನಾಗಿ ವಿಸ್ತೀರ್ಣ ಪಿ ಸಿ ಡಿ ಇರುತ್ತದೆ. ಈ ಎರಡು ತ್ರಿಭುಜಗಳು ಏನಾಗಿರ್ತಾವಪ್ಪ ಅಂದರೆ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಅರ್ಧದಷ್ಟಿರುತ್ತವೆ ಎನ್ನುವುದನ್ನು ಮೊದಲನೇದಾಗಿ ಸಾಧನೆ ಮಾಡಬೇಕು. ನೆಕ್ಸ್ಟ್ ಏನನ್ನು ಸಾಧನೆ ಮಾಡಬೇಕಪ್ಪ ಅಂದರೆ ವಿಸ್ತೀರ್ಣ ಎ ಪಿ ಬಿ ಅನ್ನುವಂಥದ್ದು ವಿಸ್ತೀರ್ಣ ಪಿ ಬಿ ಡಿ ವಿಸ್ತೀರ್ಣ ಪಿ ಬಿ ಡಿ ಈ ಒಂದು ವಿಸ್ತೀರ್ಣ ಪಿ ಬಿ ಸಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಪಿ ಡಿ ಪ್ಲಸ್ ವಿಸ್ತೀರ್ಣ ಪಿ ಸಿ ಡಿ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯನ್ನು ನಾವೀಗ ಸಾಲ್ವ್ ಮಾಡ್ತಾ ನೋಡ್ತಾ ಹೋಗೋಣ. ಸುಳಿವನ್ನು ಕೊಟ್ಟಿದ್ದಾರೆ. ಏನಂತ, ಪಿಯ ಮುಖಾಂತರ ಎ ಬಿಗೆ ಸಮಾನಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಈ ಒಂದು ಸರಳ ರೇಖೆಯನ್ನು ಎಳೆದುಕೊಂಡು ಇದರ ಸಹಾಯದಿಂದ ನಾವು ಈ ಒಂದು ಪರಿಹಾರಗಳನ್ನು ಸಾಲ್ವ್ ಮಾಡ್ತಾ ನೋಡ್ತಾ ಹೋಗೋಣ. ಓಕೆ, ಇವಾಗ ಪರಿಹಾರವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇವಾಗ ರಚನೆಯನ್ನು ಮಾಡ್ಕೊಂತ ಅಂದಿದ್ರು. ಏನಂತ ಈ ಒಂದು ಪಿ ಬಿಂದುವಿನ ಮೂಲಕ ನಾವು ಸಮಾಂತರ ರೇಖೆಗಳನ್ನು ರಚನೆ ಮಾಡುವಂತ ಅಂದಿದ್ರು. ಇವಾಗ ಈ ಎಫ್ ಮತ್ತು ಜಿ ಎಚ್ ಎನ್ನುವಂಥ ಎರಡು ಸಮಾಂತರ ಸರಳ ರೇಖೆಗಳನ್ನು ರಚನೆ ಮಾಡ್ಕೊಂಡಿದ್ವಿ. ಇದರ ಒಂದು ಸಹಾಯದಿಂದ ಇವಾಗ ಪರಿಹಾರವನ್ನು ನೋಡ್ತಾ ಹೋಗೋಣ. ಜಿ ಎಚ್ ರೇಖೆ ಎನ್ನುವಂಥದ್ದು ಪಿ ಬಿಂದುವಿನ ಮೂಲಕ ಹಾದು ಹೋಗುವಂತೆ ನಾವು ರಚನೆಯನ್ನು ಮಾಡ್ಕೊಂಡ್ವಿ. ಆವಾಗ ಸಮಾಂತರ ಚತುರ್ಭುಜದಲ್ಲಿ ಎ ಬಿ ಸಿ ಡಿ ಅನ್ನುವಂಥ ಸಮಾಂತರ ಚತುರ್ಭುಜದಲ್ಲಿ ಎ ಬಿಗೆ ಸಮಾನಾಂತರವಾಗಿ ಜಿ ಎಚ್ ಇದೆ. ಓಕೆ, ಇದನ್ನು ರಚನೆಯಿಂದ ಸಮೀಕರಣ 1 ಅಂತ ತೆಗೆದುಕೊಳ್ಳಿ. ಅದೇ ರೀತಿಯಾಗಿ ಎ ಡಿಗೆ ಸಮಾನಾಂತರವಾಗಿ ಬಿ ಸಿ ಇದೆ. ಓಕೆ, ಎ ಡಿಗೆ ಸಮಾನಾಂತರವಾಗಿ ಬಿ ಸಿ ಇದೆ. ಆದ್ದರಿಂದ ಎ ಜಿಗೆ ಸಮಾನಾಂತರವಾಗಿ ಬಿ ಎಚ್ ಇರ್ತದೆ. ಯಾಕಪ್ಪ ಅಂದರೆ ಎ ಡಿಯ ಮಧ್ಯಬಿಂದು ಜಿ ಆಗಿದೆ, ಬಿ ಸಿಯ ಮಧ್ಯಬಿಂದು ಎಚ್ ಆಗಿದೆ. ಆದ್ದರಿಂದ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಎನ್ನುವಂಥದ್ದು ಕಾನ್ಸೆಪ್ಟ್ ನಮಗೆ ಗೊತ್ತಿದೆ. ಅದರ ಪ್ರಕಾರ ಎ ಡಿಗೆ ಸಮಾನಾಂತರ ಬಿ ಸಿ ಆಗಿದ್ದರೆ ಎ ಜಿಗೆ ಸಮಾನಾಂತರವಾಗಿ ಬಿ ಎಚ್ ಇರ್ತದೆ. ಈ ಒಂದು ಕಾನ್ಸೆಪ್ಟನ್ನು ಸಮೀಕರಣ 2 ಅಂತ ಕರೆಯೋಣ. ಇವಾಗ ಸಮೀಕರಣ 1 ಮತ್ತು 2ರಿಂದ ತೆಗೆದುಕೊಂಡಾಗ ಎ ಬಿ ಎಚ್ ಜಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಇದು ಒಂದು ಸಮಾಂತರ ಚತುರ್ಭುಜ ಆದರೆ ಸಿ ಡಿ ಜಿ ಎಚ್ ಕೂಡ ಒಂದು ಏನಾಗಿರುತ್ತೆ, ಸಮಾಂತರ ಚತುರ್ಭುಜ ಆಗಿರುತ್ತೆ. ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಸಿ ಡಿ ಜಿ ಎಚ್ ಎನ್ನುವಂಥ ಒಂದು ಸಮಾಂತರ ಚತುರ್ಭುಜದಲ್ಲಿ ತ್ರಿಭುಜ ಪಿ ಸಿ ಡಿ ಎನ್ನುವಂಥದ್ದು ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಜಿ ಎಚ್ ಸಿ ಡಿ ಎನ್ನುವಂಥದ್ದು ಸಮಾಂತರ ಚತುರ್ಭುಜ, ಇದರಲ್ಲಿ ಬರುವಂತಹ ತ್ರಿಭುಜ ಪಿ ಸಿ ಡಿ ಆಗಿದೆ. ಓಕೆ, ಇವಾಗ ಸಿ ಡಿ ಅಥವಾ ಡಿ ಸಿ ಎನ್ನುವಂಥದ್ದು ಪಾದ ಇದೆ. ಓಕೆ, ಆದ್ದರಿಂದ ಇದು ಸಿ ಡಿಗೆ ಸಮಾನಾಂತರವಾಗಿ ಜಿ ಎಚ್ ಇದೆ. ಜಿ ಎಚ್ ಸಿ ಡಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ. ಈ ಒಂದು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಇರ್ತವೆ, ಸಮ ಮತ್ತು ಸಮಾಂತರ ಇರ್ತವೆ. ಆದ್ದರಿಂದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಪಿ ಸಿ ಡಿಯು ಜಿ ಎಚ್ ಸಿ ಡಿ ಸಮಾಂತರ ಚತುರ್ಭುಜದ ಅರ್ಧದಷ್ಟಿದೆ ಅಂತ ನಾವು ಇಲ್ಲಿ ಸೊಲ್ಯೂಷನನ್ನು ತಗೊಂಡಿವಿ. ಇದನ್ನು ಸಮೀಕರಣ 3 ಅಂತ ಕರೆಯೋಣ. ನೆಕ್ಸ್ಟ್ ಏನು ಸಾಲ್ವ್ ಮಾಡಬೇಕಾಗಿದೆ ನೋಡ್ತಾ ಹೋಗೋಣ. ಎ ಬಿ ಎಚ್ ಜಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಎ ಬಿ ಎನ್ನುವಂಥದ್ದು ನೋಡಿ, ಎ ಬಿ ಪಿ ಅನ್ನುವಂಥದ್ದು ಒಂದು ತ್ರಿಭುಜ ಇದೆ. ಎ ಬಿ ಎಚ್ ಜಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಈ ಎರಡು ಆಕೃತಿಗಳಿಗೆ ಸಾಮಾನ್ಯ ಪಾದ ಏನಿದೆ, ಎ ಬಿ ಇದೆ. ಆದ್ದರಿಂದ ಎ ಬಿಗೆ ಸಮಾನಾಂತರವಾಗಿ ಜಿ ಎಚ್ ಇದೆ. ಇದನ್ನು ಸಮೀಕರಣ 4 ಅಂತ ಕರೆಯೋಣ. ಇವಾಗ ಸಮೀಕರಣ 3 ಮತ್ತು 4ರಿಂದ ನಾವು ನೋಡಿದಾಗ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಎ ಪಿ ಬಿ ಪ್ಲಸ್ ತ್ರಿಭುಜದ ವಿಸ್ತೀರ್ಣ ಪಿ ಸಿ ಡಿ ಇಸ್ ಈಕ್ವಲ್ ಟು 1/2 ಎ ಬಿ ಎಚ್ ಜಿ ವಿಸ್ತೀರ್ಣ ಸಿ ಡಿ ಜಿ ಎಚ್ ಎನ್ನುವಂಥದ್ದು ಆಗಿರುತ್ತೆ. ಇವಾಗ ತ್ರಿಭುಜಗಳನ್ನು ಆ್ಯಸ್ ಇಟ್ ಈಸ್ ಹಂಗೆ ತೊಗೊಳ್ಳಿ. ಈ ಎರಡೂ ಆಕೃತಿಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಅಂದರೆ ಎ ಬಿ ಜಿ ಎಚ್ ಜಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ, ಜಿ ಎಚ್ ಸಿ ಡಿ ಎನ್ನುವಂಥದ್ದು ಇನ್ನೊಂದು ಸಮಾಂತರ ಚತುರ್ಭುಜ.
ಈ ಎರಡು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಎ ಬಿ ಸಿ ಡಿ ಅನ್ನುವಂಥ ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕೆ ಸಮನಾಗಿರ್ತದೆ. ಆದ್ದರಿಂದ ವಿಸ್ತೀರ್ಣ ಎ ಪಿ ಬಿ ಪ್ಲಸ್ ವಿಸ್ತೀರ್ಣ ಪಿ ಸಿ ಡಿ ಇಸ್ ಈಕ್ವಲ್ ಟು 1/2 ವಿಸ್ತೀರ್ಣ ಎ ಬಿ ಸಿ ಡಿ ಆಗಿದೆ ಅಂತ ನಾವಿಲ್ಲಿ ಪರಿಹಾರವನ್ನು ನೋಡಿದ್ವಿ. ಅದೇ ರೀತಿಯಾಗಿ ನಾವು ಎರಡನೇ ಒಂದು ಪರಿಹಾರವನ್ನು ಕೂಡ ನೋಡ್ತಾ ಹೋಗೋಣ. ಈ ಎಫ್ ಎನ್ನುವಂಥದ್ದು ಎಫ್ ರೇಖೆ ಪಿ ಬಿಂದುವಿನ ಮೂಲಕ ಛೇದಿಸುವಂಥ ಒಂದು ರಚನೆಯನ್ನು ತೆಗೆದುಕೊಂಡಿದ್ದೀವಿ. ಈ ಪಿ ಬಿಂದುವಿನ ಮೂಲಕ ಹಾದು ಹೋಗಿರುವಂಥ ಒಂದು ಸರಳ ರೇಖೆ ಇದೆ. ಓಕೆ, ಹಾಗಾದರೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಎನ್ನುವಂಥ ಸಮಾಂತರ ಚತುರ್ಭುಜದಲ್ಲಿ ಎ ಡಿಗೆ ಸಮಾನಾಂತರವಾಗಿ ಏನಿರುತ್ತೆ ಅಂದರೆ ಇ ಎಫ್ ಇರುತ್ತೆ. ಓಕೆ, ಇದನ್ನು ರಚನೆಯಿಂದ ನಾವು ಕನ್ಸಿಡರ್ ಮಾಡೋಣ. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಅದೇ ರೀತಿಯಾಗಿ ಎ ಬಿಗೆ ಸಮಾನಾಂತರವಾಗಿ ಸಿ ಡಿ ಇರ್ತದೆ ಮತ್ತು ಎ ಇಗೆ ಸಮಾನಾಂತರವಾಗಿ ಏನಿರ್ತದೆ ಡಿ ಎಫ್ ಇರ್ತದೆ. ಇದನ್ನು ಸಮೀಕರಣ 2 ಅಂತ ಕನ್ಸಿಡರ್ ಮಾಡೋಣ. ಇವಾಗ ಎ ಇ ಎಫ್ ಡಿ ಎನ್ನುವಂಥದ್ದು ಇಲ್ಲಿ ಸ್ವಲ್ಪ ಚಿತ್ರ ಏನಾಗಿದೆ, ಮಿಸ್ಟೇಕ್ ಆಗಿದೆ. ಓಕೆ, ಪ್ರೀವಿಯಸ್ ಆಗಿ ನೋಡಿದ್ರಲ್ಲ ಆ ಒಂದು ಚಿತ್ರವನ್ನು ಗಮನಿಸ್ತಾ ಬನ್ನಿ. ಇದನ್ನು ಈ ರೀತಿಯಾಗಿ ತೆಗೆದುಕೊಡ್ರಿ. ಎ ಇಗೆ ಸಮಾನಾಂತರವಾಗಿ ಡಿ ಎಫ್ ಇರ್ತದೆ. ಓಕೆ, ಈ ಎರಡು ಸಮಾಂತರ ಚತುರ್ಭುಜ ಅಂದರೆ ಎ ಇಗೆ ಡಿ ಎಫ್ ಎನ್ನುವಂಥದ್ದು ಏನಾಗಿದೆ, ಸಮ ಮತ್ತು ಸಮಾಂತರವಾಗಿದೆ. ಓಕೆ, ಚಿತ್ರವನ್ನು ಕರೆಕ್ಟಾಗಿ ಈ ರೀತಿಯಾಗಿ ನೀಟಾಗಿ ಬರ್ಕೋಬೇಕು. ಈ ಎ ಇಗೆ ಡಿ ಎಫ್ ಎನ್ನುವಂಥದ್ದು ಸಮ ಮತ್ತು ಸಮಾಂತರದಲ್ಲಿರ್ತದೆ. ಓಕೆ, ಇವಾಗ ಸಮೀಕರಣ 1 ಮತ್ತು 2ರಿಂದ ನಾವು ಕನ್ಸಿಡರ್ ಮಾಡಿದಾಗ ಎ ಇ ಡಿ ಎಫ್ ಎನ್ನುವಂಥದ್ದು ಸಮಾಂತರ ಚತುರ್ಭುಜವಾಗಿರ್ತದೆ. ಆದ್ದರಿಂದ ತ್ರಿಭುಜ ಪಿ ಬಿ ಸಿ ನಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಪಿ ಬಿ ಸಿಯನ್ನು ಕನ್ಸಿಡರ್ ಮಾಡಿದಾಗ ಬಿ ಸಿ. ಓಕೆ, ಇವಾಗ ನೋಡಿ ಸಮಾಂತರ ಚತುರ್ಭುಜ ಇ ಬಿ ಸಿ ಎಫ್ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಪಿ ಬಿ ಸಿ ಎನ್ನುವಂಥದ್ದು ಒಂದು ತ್ರಿಭುಜ ಇದೆ. ಈ ಎರಡು ಆಕೃತಿಗಳಿಗೆ ಸಾಮಾನ್ಯ ಪಾದ ಬಿ ಸಿ ಆಗಿದೆ. ಓಕೆ, ಇವಾಗ ಬಿ ಸಿ ಎನ್ನುವಂಥದ್ದು ಇ ಎಫ್ಗೆ ಏನಾಗಿದೆ, ಸಮ ಮತ್ತು ಸಮಾಂತರದಲ್ಲಿರ್ತದೆ. ಇದನ್ನು ಸಮೀಕರಣ 3 ಅಂತ ಕರೀರಿ. ಇವಾಗ ನೆಕ್ಸ್ಟ್ ನೋಡಿ ಏನಂತ, ಎ ಇ ಎಫ್ ಡಿ ಇದು ಒಂದು ಸಮಾಂತರ ಚತುರ್ಭುಜ ಇದೆ. ಎ ಇ ಎಫ್ ಡಿ ಎನ್ನುವಂಥದ್ದು ಸಮಾಂತರ ಚತುರ್ಭುಜ ಇದೆ. ಇದರಲ್ಲಿ ಬರುವಂಥ ಇನ್ನೊಂದು ತ್ರಿಭುಜ ಯಾವುದು, ಎ ಪಿ ಡಿ ಎನ್ನುವಂಥದ್ದು ಇನ್ನೊಂದು ತ್ರಿಭುಜ ಆಗಿದೆ. ಇವಾಗ ಎ ಇ ಎಫ್ ಡಿ ಎನ್ನುವಂಥದ್ದು ಸಮಾಂತರ ಚತುರ್ಭುಜ ಆದರೆ ಮತ್ತು ಎ ಪಿ ಡಿ ಎನ್ನುವಂಥದ್ದು ಒಂದು ತ್ರಿಭುಜ ಆದರೆ ಈ ಎರಡು ಆಕೃತಿಗಳಿಗೆ ಸಾಮಾನ್ಯ ಪಾದ ಯಾವುದಾಗಿರುತ್ತೆ, ಎ ಡಿ ಆಗಿರುತ್ತೆ. ಆದ್ದರಿಂದ ಎ ಡಿಗೆ ಸಮಾನಾಂತರವಾಗಿ ಯಾವುದಿರ್ತದೆ, ಇ ಎಫ್ ಇರ್ತದೆ. ಆದ್ದರಿಂದ ಎ ಡಿ ಸಮಾನಾಂತರ ಇ ಎಫ್ ಎನ್ನುವಂಥದ್ದು ಇದು ಸಮೀಕರಣ 4 ಆಗಿರಲಿ. ಇವಾಗ ಸಮೀಕರಣ 3 ಮತ್ತು 4 ಕನ್ಸಿಡರ್ ಮಾಡಿದಾಗ ವಿಸ್ತೀರ್ಣ ಎ ಪಿ ಡಿ ಪ್ಲಸ್ ವಿಸ್ತೀರ್ಣ ಎ ಪಿ ಡಿ ಪ್ಲಸ್ ವಿಸ್ತೀರ್ಣ ಪಿ ಬಿ ಸಿ ಚಿತ್ರವನ್ನು ಗಮನಿಸಿ. ವಿಸ್ತೀರ್ಣ ಎ ಪಿ ಡಿ ಪ್ಲಸ್ ವಿಸ್ತೀರ್ಣ ಪಿ ಬಿ ಸಿ ಇಸ್ ಈಕ್ವಲ್ ಟು 1/2 ಎ ಎಫ್ ಎ ಇ ಎಫ್ ಡಿ ಪ್ಲಸ್ ವಿಸ್ತೀರ್ಣ ಬಿ ಸಿ ಎಫ್ ಇ ಆಗಿರುತ್ತೆ. ವಿಸ್ತೀರ್ಣ ಎ ಪಿ ಡಿ ಪ್ಲಸ್ ವಿಸ್ತೀರ್ಣ ಪಿ ಬಿ ಸಿಗೆ ಸಮಾನಾಂತರವಾಗಿ ವಿಸ್ತೀರ್ಣ ಎ ಪಿ ಬಿ ವಿಸ್ತೀರ್ಣ ಪಿ ಸಿ ಡಿ ಆಗಿರುತ್ತೆ. ಇವಾಗ ಸಮೀಕರಣದ ಮೂಲಕ ನಾವು ಈ ಒಂದು ಸೊಲ್ಯೂಷನನ್ನು ನೋಡಿದ್ವಲ್ಲ ಯಾವ ರೀತಿಯಾಗಿ ಅಂತ ನೋಡಿ. ಇನ್ನೊಂದು ಸರಿ ನೋಡಿ. ಈ ಒಂದು ಕೊನೆಯದಾಗಿರುವಂಥ ಪರಿಹಾರ ವಿಸ್ತೀರ್ಣ ಎ ಪಿ ಡಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಎ ಪಿ ಡಿ ಪ್ಲಸ್ ವಿಸ್ತೀರ್ಣ ಪಿ ಬಿ ಸಿ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತಾವಪ್ಪ ಅಂದರೆ ವಿಸ್ತೀರ್ಣ ಎ ಇ ಎಫ್ ಡಿ ಪ್ಲಸ್ ವಿಸ್ತೀರ್ಣ ಇ ಬಿ ಪಿ ಸಿ. ಓಕೆ, ಈಗ ಈ ಎರಡು ಸಮಾಂತರ ಚತುರ್ಭುಜ ವಿಸ್ತೀರ್ಣ ಎ ಬಿ ಸಿ ಡಿ ಅನ್ನುವಂಥ ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕೆ ಏನಾಗಿರುತ್ತೆ, ಸಮನಾಗಿರ್ತದೆ. ವಿಸ್ತೀರ್ಣ ಎ ಪಿ ಡಿ ಪ್ಲಸ್ ವಿಸ್ತೀರ್ಣ ಪಿ ಬಿ ಸಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಎ ಪಿ ಬಿ ಪ್ಲಸ್ ವಿಸ್ತೀರ್ಣ ಪಿ ಸಿ ಡಿ. ಅಂದರೆ ಈ ಎರಡು ತ್ರಿಭುಜಗಳ ವಿಸ್ತೀರ್ಣ ಸಮ ಈ ಎರಡು ತ್ರಿಭುಜಗಳ ವಿಸ್ತೀರ್ಣ ಆಗಿರುತ್ತೆ ಅಂತ ನಾವು ಈ ಒಂದು ಪ್ರಶ್ನೆಯ ಎರಡನೇ ಪರಿಹಾರವನ್ನು ನೋಡಿದ್ವಿ.
5ನೇ ಪ್ರಶ್ನೆ, ಚಿತ್ರ 9.17 ಈ ಒಂದು ಚಿತ್ರದಲ್ಲಿ ಪಿ ಕ್ಯೂ ಆರ್ ಎಸ್ ಮತ್ತು ಎ ಬಿ ಆರ್ ಎಸ್ ಎಂದು ಎರಡು ಸಮಾಂತರ ಚತುರ್ಭುಜಗಳಿದ್ದಾವೆ. ಇವುಗಳು ಎಕ್ಸ್ ಎಂಬುದು ಬಿ ಆರ್ ಮೇಲಿನ ಯಾವುದೇ ಒಂದು ಬಿಂದು ಆಗಿದೆ. ಹಾಗಾದರೆ ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್ ವಿಸ್ತೀರ್ಣ ಎ ಬಿ ಆರ್ ಎಸ್ಗಳು ಸಮನಾಗಿರ್ತವೆ. ಎರಡನೇ ಒಂದು ಪರಿಹಾರ, ವಿಸ್ತೀರ್ಣ ಎ ಎಕ್ಸ್ ಎಸ್ ವಿಸ್ತೀರ್ಣ 1/2 ಪಿ ಕ್ಯೂ ಆರ್ ಎಸ್ನ ವಿಸ್ತೀರ್ಣ ಎ ಎಕ್ಸ್ ಎಸ್ ಎನ್ನುವಂಥದ್ದು ಪಿ ಕ್ಯೂ ಆರ್ ಎಸ್ನ ಅರ್ಧದಷ್ಟು ಇರ್ತದೆ ಎಂಬುದನ್ನು ನಾವು ಇಲ್ಲಿ ಸಾಧಿಸಬೇಕಾಗಿದೆ. ಓಕೆ, ಇವಾಗ ಚಿತ್ರವನ್ನು ಗಮನಿಸೋಣ. ಇಲ್ಲಿ ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್ಗೆ ಸಮನಾಗಿ ವಿಸ್ತೀರ್ಣ ಎ ಬಿ ಆರ್ ಎಸ್ ಅನ್ನುವಂಥದ್ದು ಇರ್ತದೆ. ಮೊದಲೇದೊಂದು ಸಾಧಿಸಬೇಕಾಗಿರೋದು. ನೆಕ್ಸ್ಟ್ ಎ ಎಕ್ಸ್ ಎಸ್ ಎನ್ನುವಂಥದ್ದು ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್ನ ಅರ್ಧದಷ್ಟಿದೆ ಅಂತ ನಾವಿಲ್ಲಿ ಸಾಲ್ವ್ ಮಾಡಬೇಕು. ಓಕೆ, ಪರಿಹಾರವನ್ನು ನೋಡ್ತಾ ಹೋಗೋಣ. ಪಿ ಕ್ಯೂ ಆರ್ ಎಸ್ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ. ಅದೇ ರೀತಿಯಾಗಿ ಎ ಬಿ ಆರ್ ಎಸ್ ಅನ್ನುವಂಥದ್ದು ಇನ್ನೊಂದು ಸಮಾಂತರ ಚತುರ್ಭುಜ ಇದೆ. ಪಿ ಕ್ಯೂ ಆರ್ ಎಸ್ ಎ ಬಿ ಆರ್ ಎಸ್ ಎನ್ನುವಂಥದ್ದು ಎರಡು ಸಮಾಂತರ ಚತುರ್ಭುಜ ಇದ್ದಾವೆ. ಈ ಎರಡು ಸಮಾಂತರ ಚತುರ್ಭುಜಗಳಿಗೆ ಎಸ್ ಆರ್ ಎನ್ನುವಂಥದ್ದು ಸಾಮಾನ್ಯ ಪಾದ ಇದೆ ಮತ್ತು ಒಂದೇ ಸಮಾಂತರ ರೇಖೆ ಕೂಡ ಇದೆ, ಅದು ಪಿ ಬಿ ಆಗಿದೆ. ಎಸ್ ಆರ್ಗೆ ಸಮಾನಾಂತರವಾಗಿ ಪಿ ಬಿ ಇದೆ. ಆದ್ದರಿಂದ ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್ಗೆ ವಿಸ್ತೀರ್ಣ ಎ ಬಿ ಆರ್ ಎಸ್ ಸಮನಾಗಿರ್ತದೆ. ಅಂದರೆ ಒಂದೇ ಪಾದ ಅಂದರೆ ಸಾಮಾನ್ಯ ಪಾದ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂಥ ಎರಡು ಆಕೃತಿಗಳ ವಿಸ್ತೀರ್ಣಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಇದನ್ನು ನಾವು ನೋಡಬೇಕಾಗಿರುತ್ತೆ. ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದರ ಪ್ರಕಾರ ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್ಗೆ ವಿಸ್ತೀರ್ಣ ಎ ಬಿ ಆರ್ ಎಸ್ ಎನ್ನುವಂಥದ್ದು ಸಮವಾಗಿರ್ತದೆ. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಇವಾಗ 1ನೇ ಪರಿಹಾರ ಕೂಡ ಆಗಿದೆ. ಎರಡನೇ ಒಂದು ಪರಿಹಾರವನ್ನು ನೋಡೋಣ. ಎ ಎಕ್ಸ್ ಎಸ್ ಎನ್ನುವಂಥದ್ದು ಒಂದು ತ್ರಿಭುಜ ಇದೆ. ಇದು ಏನಾಗಿದೆ ಅಂತಂದರೆ ಎ ಬಿ ಆರ್ ಎಸ್ ಸಮಾಂತರ ಚತುರ್ಭುಜದಲ್ಲಿದೆ. ಓಕೆ, ಆದ್ದರಿಂದ ಎ ಎಸ್ ಎನ್ನುವಂಥದ್ದು ನೋಡಿ, ಎ ಎಕ್ಸ್ ಎಸ್ ಎನ್ನುವಂಥದ್ದು ತ್ರಿಭುಜ ಇದೆ. ಎ ಬಿ ಆರ್ ಎಸ್ ಎನ್ನುವಂಥದ್ದು ಸಮಾಂತರ ಚತುರ್ಭುಜ ಇದೆ. ಈ ಎರಡು ಆಕೃತಿಗಳಿಗೆ ಸಾಮಾನ್ಯ ಪಾದ ಎ ಎಸ್ ಆಗಿದೆ. ಎ ಎಸ್ ಎನ್ನುವಂಥದ್ದು ಬಿ ಆರ್ಗೆ ಸಮಾನಾಂತರವಾಗಿರುತ್ತದೆ. ಎ ಎಸ್ ಎನ್ನುವಂಥದ್ದು ಬಿ ಆರ್ಗೆ ಸಮಾನಾಂತರವಾಗಿದೆ. ಆದ್ದರಿಂದ ವಿಸ್ತೀರ್ಣ ಎ ಎಕ್ಸ್ ಎಸ್ ಎನ್ನುವಂಥದ್ದು ಎ ಬಿ ಆರ್ ಎಸ್ನ ಅರ್ಧದಷ್ಟಿದೆ. ಓಕೆ, ಎ ಬಿ ಆರ್ ಎಸ್ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದ್ದರೆ ಇದಕ್ಕೆ ಹೊಂದಿದ ಸಾಮಾನ್ಯ ಪಾದ ಹೊಂದಿದೆ. ಅದೇ ರೀತಿಯಾಗಿ ಸಮಾನಾಂತರ ರೇಖೆಯನ್ನು ಕೂಡ ಹೊಂದಿದೆ. ಆದ್ದರಿಂದ ಎ ಎಕ್ಸ್ ಎಸ್ ಎನ್ನುವಂಥ ತ್ರಿಭುಜದ ವಿಸ್ತೀರ್ಣ ಏನಾಗುತ್ತೆ, ಎ ಬಿ ಆರ್ ಎಸ್ ವಿಸ್ತೀರ್ಣದ ಅರ್ಧದಷ್ಟಿದೆ. ಸಮೀಕರಣ 1 ಮತ್ತು 2 ಕನ್ಸಿಡರ್ ಮಾಡಿದಾಗ ವಿಸ್ತೀರ್ಣ ಎ ಎಕ್ಸ್ ಎಸ್ = 1/2 ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್. ಓಕೆ ಫ್ರೆಂಡ್ಸ್, ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜದ ವಿಸ್ತೀರ್ಣಗಳು ಕಾನ್ಸೆಪ್ಟ್ಗೆ ಸಂಬಂಧಿಸಿದ ಎಕ್ಸಸೈಸ್ 9.1 ಮತ್ತು 9.2 ಈ ರೀತಿಯಾಗಿತ್ತು. ಇನ್ನು ಕೊನೆಯದಾದ ಪ್ರಶ್ನೆಯನ್ನು ನಾನು ಪೋಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.